ಆ ಊರಿನಲ್ಲಿ ಬುಧವಾರ ಜಾತ್ರೋತ್ಸವಕ್ಕೂ ಮೀರಿದ ಸಂಭ್ರಮ ಸಡಗರ. ಊರಿನ ಪ್ರತಿಯೊಬ್ಬರಲ್ಲೂ ಪುಳಕ. ಗ್ರಾಮವಿಡೀ ಭಾವುಕವಾಗಿತ್ತು. ಅವರೆಲ್ಲರ ಸಂಭ್ರಮೋಲ್ಲಾಸದ ಕೇಂದ್ರ ಬಿಂದುವಾಗಿದ್ದವರು ವೀರಯೋಧ ಕೃಷ್ಣಪ್ಪ. ಭಾರತೀಯ ಸೇನೆಯಲ್ಲಿ ಸುದೀರ್ಘ 30 ವರ್ಷ ಸೇವೆಗೈದು ನಿವೃತ್ತಿಯಾಗಿ ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ಎಚ್.ಎಸ್. ಕೃಷ್ಣಪ್ಪ ಅವರಿಗೆ ಹೆಬ್ಬಾಲೆ ಗ್ರಾಮಸ್ಥರು ಅದ್ಧೂರಿ ಸ್ವಾಗತ ನೀಡಿ ಬರಮಾಡಿಕೊಂಡರು. ಚೆನ್ನೈನಿಂದ ಬುಧವಾರ ಊರಿಗೆ ಬಂದ ಕೃಷ್ಣಪ್ಪ ಹಾಗೂ ಅವರ ಕುಟುಂಬಸ್ಥರ ಮೇಲೆ ಗ್ರಾಮಸ್ಥರು ಪುಷ್ಪವೃಷ್ಟಿಗೈದರು. ಕೃಷ್ಣಪ್ಪ ಗೆಳೆಯರ ಬಳಗ ಹಾಗೂ ಅಭಿಮಾನಿಗಳು ವೀರಯೋಧನ ಕುಟುಂಬವನ್ನು ಸನ್ಮಾನಿಸಿದರು. ಯೋಧ ಕೃಷ್ಣಪ್ಪ ಮತ್ತು ದೇಶದ ಪರವಾಗಿ ಜೈಕಾರಗಳು ಮೊಳಗಿದವು. ಬೃಹತ್ ಹೂವಿನ ಹಾರಗಳ ಭಾರಕ್ಕೆ ಯೋಧನ ಕುಟುಂಬ ಮೂಕವಿಸ್ಮಿತವಾಯಿತು. ಹೆಬ್ಬಾಲೆ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಯೋಧನ ಆಗಮನವನ್ನು ವಿಶೇಷವಾಗಿ ಸಂಭ್ರಮಿಸಲಾಯಿತು. ಅದಕ್ಕೆ ನನ್ನ ಈ ಬಂಧುಗಳಿಗೆ ನನ್ನ ಚಿರಋಣಿಯಾಗಿ ನಾನು ಜನ್ಮಾಂತರವಾಗಿ ಸ್ವಾಗತವನ್ನು ಸ್ಮರಣೆ ಮಾಡ್ತೇನೆ. ಹಾಗೆ ನನ್ನ ಗ್ರಾಮಸ್ಥರಿಗೂ ಪ್ರತಿಯೊಂದು ಜನತೆಗೂ ನನ್ನ ಧನ್ಯವಾದವನ್ನು ಹೇಳುತ್ತಾ ಈ ಒಂದು ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ಯೋಧ ಕೃಷ್ಣಪ್ಪ ಹಾಗೂ ಪತ್ನಿ ಪೂರ್ಣಿಮಾ ಅವರನ್ನು ಊರಿನ ಪ್ರಮುಖ ಬೀದಿಯಲ್ಲಿ ಮಂಗಳವಾದ್ಯದೊಂದಿಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ತಾನು ವ್ಯಾಸಂಗ ಮಾಡಿದ ಹೆಬ್ಬಾಲೆ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಯೋಧನನ್ನು ಮಕ್ಕಳು ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಮಕ್ಕಳಿಗೆ ಕೃಷ್ಣಪ್ಪ ಟೀ ಶರ್ಟ್ಗಳನ್ನು ವಿತರಿಸಿದರು. ಗುರುಗಳಾದ ಎಚ್.ಎನ್. ನಾಗಾಚಾರಿ ಹಾಗೂ ಮುಖ್ಯ ಶಿಕ್ಷಕ ಎಚ್.ಎಂ. ವೆಂಕಟೇಶ್ ಅವರನ್ನು ಕೃಷ್ಣಪ್ಪ ಸನ್ಮಾನಿಸಿದರು. ಎಸ್ಡಿಎಂಸಿ ವತಿಯಿಂದ ವೀರಯೋಧನನ್ನು ಗೌರವಿಸಲಾಯಿತು. ಶಾಲಾವರಣದಲ್ಲಿ ಕೃಷ್ಣಪ್ಪ ಗಿಡ ನೆಟ್ಟು ನೀರುಣಿಸಿದರು. ಯೋಧ ಕೃಷ್ಣಪ್ಪ ಹೆಬ್ಬಾಲೆ ಗ್ರಾಮದ ಸಿದ್ದಪ್ಪ ಹಾಗೂ ದಿವಂಗತ ಪುಟ್ಟಗೌರಮ್ಮ ದಂಪತಿಗಳ ಕಿರಿಯ ಪುತ್ರರಾಗಿದ್ದಾರೆ. ಯೋಧನ ಆಗಮನದ ಸಂಭ್ರಮಾಚರಣೆಯಲ್ಲಿ ಇಡೀ ಊರಿಗೆ ಊರೇ ಪಾಲ್ಗೊಂಡು ಪುಳಕ ಅನುಭವಿಸಿತ್ತು.